ಏ ದೀಪಾ, ಹೇಳಿದ ತಕ್ಷಣ ಹೋಗ್ತಿದ್ಯಲ್ಲ ಕೇಳೋದಿಕ್ಕೆ. ನೋಡು, ನಿನಗೆ ಅದು ಬೇಡದಿರೋ ವಿಷಯ, ಆದ್ರಿಂದ ನಿನಗೆ ಯಾವ ಉಪಯೋಗನೂ ಇಲ್ಲ. ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಈ ಮನೇಲಿ ಯಾರಿಗೂ ಆಸಕ್ತಿನೂ ಇಲ್ಲ. ಹೇಳಬೇಕು ಅಂದಿದ್ರೆ ಇಷ್ಟು ವರ್ಷ ಬೇಕಾಗ್ತಿತ್ತ ಚಿರು ಅತ್ತಿಗೆಗೆ. ಅದೇನೋ ಸರಿ ಅಕ್ಕ. ನೋಡು, ನೀನೀಗ ನಿನ್ನ ಗಂಡನ ಬಗ್ಗೆ ಗಮನ ಕೊಡು. ಅವ್ರ ಅತ್ತಿಗೆ ಈ ರೀತಿ ಇದ್ದಾರೆ ಅಂತ ಚಿರು ಬೇಜಾರಲ್ಲಿದಂತಾನೆ. ಅದಕ್ಕೆ ಅವನ್ನ ಒಂದು ಒಳ್ಳೆ ಕಡೆ ಊಟಕ್ಕೆ ಕರ್ಕೊಂಡೋಗು. ನೀನು ನನ್ನ ಜೊತೆ ಖುಷಿಯಾಗಿ ಮಾತಾಡು. ಇಬ್ಬರು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ. ನಿನಗೂ ಮನೇಲೇ ಇದ್ದು ಬೋರ್ ಆಗಿರುತ್ತೆ ಅಲ್ವಾ? ಆಗಾಗ ಗಂಡನ ಜೊತೆ ಹೊರಗಡೆ ಹೋಗ್ತಿದ್ರೆ ನಿನಗೂ ಖುಷಿ ಆಗತ್ತೆ, ಚಿರು ಮನಸ್ಸಿಗೂ ಸಮಾಧಾನ ಆಗತ್ತೆ. ಕರೆಕ್ಟ್, ಒಳ್ಳೆ ಐಡಿಯಾ. ಈ ಥರ ಐಡಿಯಾ ಎಲ್ಲ ನಿಮಗೆ ಹೊಳೆಯೋದು. ಇವತ್ತು ನನ್ನ ಮನಸ್ಸಲ್ಲಿರೋದನ್ನೆಲ್ಲ ನನ್ನ ಹಸ್ಬೆಂಡ್ ಮುಂದೆ ಹೇಳ್ತೀನಿ. ಅಂದರೆ ಚಿರುಗೆ ಪ್ರಪೋಸ್ ಮಾಡ್ತೀಯಾ? ಇಲ್ಲ ಅಕ್ಕ, ನನ್ನ ಮನಸ್ಸಲ್ಲಿ ಏನಿದೆ ಅಂದರೆ ಹಸ್ಬೆಂಡ್ ಇಷ್ಟಪಡ್ತಿರೋ ಮಾಡ್ಲು ಬೇರೆ ಯಾರು ಅಲ್ಲ ನಾನೇ ಅನ್ನೋ ಸತ್ಯ ಅವ್ರಿಗೆ ಹೇಳ್ತೀನಿ. ದಡ್ಡಿ, ನಿನಗೆ ಸ್ವಲ್ಪನೂ ತಲೆಯಲ್ಲಿ ಬುದ್ಧಿ ಇಲ್ವಾ? ಆ ಸತ್ಯನ ಯಾರಿಗಾದ್ರೂ ಹೇಳ್ತಾರಾ? ಯಾಕಕ್ಕ? ಅವಳು ನಿಜವಾದ ಹುಡುಗಿ ಅಲ್ಲ, AI ಅಲ್ಲಿ ಕ್ರಿಯೇಟ್ ಮಾಡಿರೋ ಹುಡುಗಿ ಅಂತ ಚಿರುಗೇನಾದ್ರೂ ಗೊತ್ತಾದ್ರೆ ಬೇರೆ ಹುಡುಗಿನ ಹುಡುಕ್ತಾನೆ. ಹೌದಾ? ಹೌದು. ಆಮೇಲೆ ನಿನ್ ಜಾಗಕ್ಕೆ ಬೇರೆ ಹುಡುಗಿ ಬರ್ತಾಳೆ. ನಿನಗೆ ಓಕೆನಾ? ಇಲ್ಲ ಅಕ್ಕ. ಮತ್ತೆ ಈ ವಿಷಯನ ಚಿರುಗ್ ಹೇಳ್ಬೇಡ. ಆದ್ರೆ ಹಸ್ಬೆಂಡ್ ಇಷ್ಟಪಡ್ತಿರೋ ಹುಡುಗಿ ನಾನಲ್ಲ ಅಲ್ವಾ? ನೀನೇ. ಆದ್ರೆ ನೀನೀಗ AI ಅಲ್ಲಿ ಕ್ರಿಯೇಟ್ ಮಾಡಿರೋ ಹುಡುಗಿ ತರ ಫುಲ್ ಬದಲಾಗ್ಬೇಕು. ಅದೇಗಕ್ಕ? ಹೊಸ ಲುಕ್ಕಲ್ಲಿ, ಹೊಸ ಗೆಟಪ್ ಅಲ್ಲಿ ಚಿರು ಮುಂದೆ ನೀನು ಹೋಗ್ಬೇಕು. ಅಕ್ಕ, ಏನ್ ಹೇಳ್ತಿದ್ದೀರಾ? ಅದೆಲ್ಲ ನನ್ನಿಂದ ಸಾಧ್ಯನಾ? ಖಂಡಿತ ಸಾಧ್ಯ ಇದೆ, ಆದ್ರೆ ನೀನ್ ಮನ್ಸು ಮಾಡ್ಬೇಕು ಅಷ್ಟೇ. ಬೇಡ ಅಕ್ಕ, ಇದೆಲ್ಲ ಆಗದೆ ಇರೋ ವಿಷಯ. ಬೇರೆ ಏನಾದ್ರೂ ದಾರಿ ಇದ್ರೆ ಹೇಳಿ. ನೋಡು ದೀಪಾ, ನೀನು ನಿನ್ನ ಗಂಡನ ಮುಂದೆ ಹೊಸ ಅವತಾರದಲ್ಲಿ ಹೋಗೋದಿಕ್ಕೆ ಇದೇ ಸರಿಯಾದ ಟೈಮು. ಇದು ಒಳ್ಳೆ ಅವಕಾಶ, ಇದನ್ನ ಬಿಡಬೇಡ, ಯೂಸ್ ಮಾಡ್ಕೊ. ಅದು ಅಲ್ಲದೆ ನೀನೀಗ ಹೊಸ ಲುಕ್ಕಲ್ಲಿ ಚಿರು ಮುಂದೆ ಹೋಗ್ಲಿಲ್ಲ ಅಂದ್ರೆ ಕೋಟ್ಯಾಂತರ ರೂಪಾಯಿ ಪ್ರಾಜೆಕ್ಟು ಕೈ ತಪ್ಪು ಹೋಗುತ್ತೆ. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಿನ್ನ ಗಂಡನ ಹೆಸರು ಹಾಳಾಗತ್ತೆ. ಚಿರು ಅಪ್ಸೆಟ್ ಆಗ್ತಾನೆ. ಅಷ್ಟೇ ಅಲ್ಲ, ನೀನೇ ನಿನ್ನ ಗಂಡಂಗೆ ಮೋಸ ಮಾಡ್ದಂಗೆ ಆಗತ್ತೆ. ಯೋಚನೆ ಮಾಡು. ಅದು ಅಲ್ಲದೆ ಮುಖ್ಯವಾಗಿ ಅವನ್ ಇಷ್ಟಪಡೋದು ರೂಪನ ಅಥವಾ ಗುಣನ ಅಂತ ನೀನ್ ಟೆಸ್ಟ್ ಮಾಡ್ಬೇಕಲ್ವಾ? ಅದೇನ್ ಬೇಡ ಅಕ್ಕ. ಯಾರು ಏನೇ ಅಂದ್ರು ಅವ್ರು ಇಷ್ಟಪಡೋದು ಗುಣನೇ, ರೂಪನಲ್ಲ. ನೀನ್ ಅದನ್ನ ಪ್ರೂವ್ ಮಾಡಕ್ಕಾದ್ರೂ ಈ ಟಾಸ್ಕ್ನ ನೀನ್ ಮಾಡ್ಲೇಬೇಕು. ಆಯ್ತಕ್ಕ, ಆದ್ರೆ ಅವ್ರಿಗೆ ಪರೀಕ್ಷೆ ಮಾಡ್ಬೇಕು ಅಂತ ನಾನು ನನ್ನನ್ನ ಬದಲಾಯಿಸ್ಕೊತಿಲ್ಲ. ಅವ್ರಿಗೆ ಒಳ್ಳೇದಾಗ್ಬೇಕು, ಅವ್ರಿಗೇನು ಕಷ್ಟ ಆಗ್ಬಾರ್ದು ಅಂತ ಬದಲಾಯಿಸ್ಕೊತೀನಿ. ಗಂಡಂಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀಯ ಅಲ್ವಾ? ಹ್ಞೂ ಅಕ್ಕ. ಆದ್ರೆ ಆ ಹುಡುಗಿ ನೀನೇ ಅನ್ನೋ ಸತ್ಯ ಯಾವುದೇ ಕಾರಣಕ್ಕೂ ಚಿರುಗ್ ಮಾತ್ರ ಗೊತ್ತಾಗ್ಬಾರ್ದು. ಸರಿ.